ರ ರ ರ ಶ್ರೀರಾಮಕೃಷ್ಣ ವಚನವೇದ. ಶ್ರೀರಾಮಕೃಷ್ಣರು ಬ್ರಾಹ್ಮ ಭಕ್ತರೊಡನೆ ಭಾಗ 1 ಎಂಬ 6ನೇ ಅಧ್ಯಾಯದ ಮುಂದುವರೆದ ಭಾಗ. ಪರಮಹಂಸರು ಹೇಳುತ್ತಿದ್ದಾರೆ, ಒಮ್ಮೆ ಒಬ್ಬ ನನ್ನನ್ನು ಕೇಳಿದ, ಮಹಾಶಯರೇ, ನನಗೆ ಸಮಾಧಿಯನ್ನು ಕಲಿಸಿಕೊಡುವುದು ನಿಮಗೆ ಸಾಧ್ಯವೇ? ಎಲ್ಲರೂ ನಗುತ್ತಿದ್ದಾರೆ. ಸಮಾಧಿ ದೊರೆಯಿತು ಎಂದರೆ ಎಲ್ಲ ಕರ್ಮಗಳು ನಮ್ಮನ್ನು ಬಿಟ್ಟು ಹೊರಟು ಹೋಗುತ್ತವೆ. ಪೂಜೆ, ಜಪತಪಾದಿ ಕರ್ಮ, ಪ್ರಾಪಂಚಿಕ ಕರ್ಮ ಎಲ್ಲ ಬಿಟ್ಟು ಹೊರಟು ಹೋಗುತ್ತವೆ. ಮೊದಮೊದಲು ಕರ್ಮದ ಗಡಿಬಿಡಿ ಹೆಚ್ಚಾಗಿಯೇ ಇರುತ್ತದೆ. ಭಗವಂತನ ಕಡೆಗೆ ಮುಂದುವರಿದಷ್ಟು ಕರ್ಮದ ಆಡಂಬರವೂ ಕಡಿಮೆ ಆಗುತ್ತಾ ಬರುತ್ತದೆ. ಅಷ್ಟೇ ಅಲ್ಲ, ಆತನ ನಾಮಗುಣ ಕೀರ್ತನೆಯೂ ಕೊನೆಗೆ ಸಾಧ್ಯವಿಲ್ಲದಾಗಿ ಬಿಡುತ್ತದೆ. ಶಿವನಾಥನಿಗೆ, ನೀನು ಈ ಸಭೆಗೆ ಬರುವ ಮುನ್ನ ನಿನ್ನ ನಾಮಗುಣ ಕೀರ್ತನೆ ಇಲ್ಲಿ ಬಹಳವಾಗಿ ನಡೆಯುತ್ತಿತ್ತು. ನೀನೇ ಪ್ರತ್ಯಕ್ಷವಾಗಿ ಇಲ್ಲಿಗೆ ಬಂದೆಯೋ ಇಲ್ಲವೋ ಒಡನೆ ಅದೆಲ್ಲವೂ ನಿಂತು ಹೋದವು. ಈಗ ಕೇವಲ ನಿನ್ನ ದರ್ಶನದಿಂದಲೇ ಜನರಿಗೆ ಆನಂದ ಆಗುತ್ತದೆ. ಅವರು ಕೇವಲ ಹೇಳುತ್ತಿದ್ದಾರೆ, ಇಗೋ ಇಲ್ಲಿ ಶಿವನಾಥ. ನಿನ್ನ ಸಂಬಂಧವಾದ ಉಳಿದ ಮಾತುಕತೆಗಳೆಲ್ಲ ನಿಂತು ಹೋಗಿಬಿಟ್ಟವು. ನನಗೀ ಅವಸ್ಥೆ ಬಂದ ನಂತರ ತರ್ಪಣ ಕೊಡೋಣ ಅಂತ ಗಂಗಾ ನದಿಗೆ ಹೋದೆ. ಕೈಯಲ್ಲಿ ನೀರು ತೆಗೆದುಕೊಳ್ಳೋಣ ಎಂದರೆ ಬೆರಳ ಸಂಧಿಯಿಂದ ನೀರೆಲ್ಲ ಸುರಿದು ಹೋಗುತ್ತಿದೆ. ಆಗ ಅಳುತ್ತಾ ಅಳುತ್ತಾ ಹಲದಾರಿಗೆ ಕೇಳಿದೆ, ಸೋದರ, ಏಕೆ ಹೀಗಾಗುತ್ತಿದೆ? ಹಲದಾರಿ ತಿಳಿಸಿದ, ಇದಕ್ಕೆ ಗಳಿತ ಹಸ್ತ ಅಂತ ಕರೆಯುತ್ತಾರೆ. ಭಗವಂತನ ದರ್ಶನ ದೊರಕಿದ ನಂತರ ತರ್ಪಣಾದಿ ಕರ್ಮ ಸಾಧ್ಯವಿಲ್ಲ. ಕೀರ್ತನೆಯ ಶುರುವಿನಲ್ಲಿ ಭಕ್ತ ಮೊದಮೊದಲು ಹಾಡುತ್ತಿರುತ್ತಾನೆ, ನಿತಾಯಿ ನಮ್ಮ ಮದಿಸಿದ ಆನೆ, ನಿತಾಯಿ ನಮ್ಮ ಮದಿಸಿದ ಆನೆ ಎಂಬುದಾಗಿ. ಭಾವ ಗಾಢವಾಯಿತು ಎಂದರೆ ಕೇವಲ ಹೇಳುತ್ತಿರುತ್ತಾನೆ, ಆನೆ ಆನೆ ಎಂದು. ಕೊನೆಗೆ ಆ ಎಂದು ಹೇಳುತ್ತಾ ಹೇಳುತ್ತಾ ಭಾವ ಸಮಾಧಿಸ್ಥನಾಗುತ್ತಾನೆ. ಆಗ ಅದುವರೆವಿಗೂ ಅಷ್ಟೊಂದಾಗಿ ಹಾಡುತ್ತಿದ್ದ ವ್ಯಕ್ತಿ ಮೂಕನಾಗಿ ಬಿಡುತ್ತಾನೆ. ಬ್ರಾಹ್ಮಣ ಸಂತರ್ಪಣೆ ಸಮಯದಲ್ಲಿ ಮೊದಮೊದಲು ಬಹಳವಾಗಿ ಗದ್ದಲ ಕೇಳಿಬರುತ್ತದೆ. ಎಲ್ಲರ ಮುಂದೆಯೂ ಊಟದ ಎಲೆ ಬಿತ್ತು ಎಂದರೆ ಗದ್ದಲ ಸ್ವಲ್ಪ ಕಡಿಮೆಯಾಗಿ, ಅನ್ನ ಸಾರು ತೆಗೆದುಕೊಂಡು ಬನ್ನಿ, ತುಪ್ಪ ತೆಗೆದುಕೊಂಡು ಬನ್ನಿ ಎಂಬ ಶಬ್ದ ಕೇಳಿಬರುತ್ತದೆ. ಅನ್ನ ಸಾರು ಊಟ ಮಾಡಲು ಶುರು ಮಾಡಿದ ಒಡನೆಯೇ 3/4 ಭಾಗ ಶಬ್ದ ಅಡಗಿ ಹೋಗುತ್ತದೆ. ಬಳಿಕ ಮೊಸರು ತಂದು ಬಡಿಸಿದಾಗ ಕೇವಲ ಸುಪ್ ಸುಪ್ ಎಂಬ ಶಬ್ದ. ಎಲ್ಲರೂ ನಗುತ್ತಾರೆ. ಬಳಿಕ ಬಹುಮಟ್ಟಿಗೆ ಶಬ್ದವೇ ಇಲ್ಲ ಅಂತ ಹೇಳಬಹುದು. ಅನಂತರ ನಿದ್ರೆ, ಆಗ ಸಂಪೂರ್ಣ ನಿಶಬ್ದ. ಅದಕ್ಕಾಗಿಯೇ ನಾನು ಹೇಳುವುದು, ಆಧ್ಯಾತ್ಮ ಜೀವನದ ಆರಂಭದಲ್ಲಿ ಕರ್ಮಗಳ ಗಡಿಬಿಡಿ ಬಹಳವಾಗಿ ಇರುತ್ತದೆ. ಭಗವಂತನ ಕಡೆಗೆ ಮುಂದುವರಿದಷ್ಟು ಕರ್ಮ ಕಡಿಮೆಯಾಗಿ ಹೋಗುತ್ತದೆ. ಕಟ್ಟ ಕಡೆಗೆ ಕರ್ಮತ್ಯಾಗ ಉಂಟಾಗಿ ಸಮಾಧಿ ದೊರೆಯುತ್ತದೆ. ಜೈ ರಾಮಕೃಷ್ಣ. ರ